ಎಲ್ರಿಗೂ ನಮಸ್ಕಾರ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಉಪ್ಪಿಕುಂಟೆ ಗ್ರಾಮದಲ್ಲಿ ಜನಿಸಿದ ಶ್ರೀ ರಾಯಚುಟ್ಟಾಚಾರ್ಯ ಮಗನಾದ ಪರಮೇಶ್ವರಾಚಾರ್ಯ ಅವರ ಕಡೆಯಿಂದ ಅವರಿಗೆ ನಮ್ಮ ಪೋತರಾಜನಹಳ್ಳಿ ಗ್ರಾಮ ಕಡೆಯಿಂದ ಹೃದಯಪೂರ್ವಕ ನಮಸ್ಕಾರಗಳನ್ನು ಅರ್ಪಿಸ್ತಾ ಇದ್ದೀವಿ. ಕಾರಣ ಏನಪ್ಪ ಅಂದರೆ, ನಮ್ಮೂರ ಗ್ರಾಮ ದೇವತೆ ಶ್ರೀ ಕಾಟೇರಮ್ಮ ದೇವರ ವಿಗ್ರಹವನ್ನು ಮಾಡಲು ನಾವು ಅವ್ರು ಕೊಡಬೇಕಾದ್ರೆ ಕೆಲವು ಜನಗಳು ಹೇಳಿದ್ರು, ಇಲ್ಲಿ ಸರಿಯಾಗಿ ಮಾಡೋದಿಲ್ಲ, ಅಲ್ಲಿ ಸರಿಯಾಗಿ ಮಾಡೋದಿಲ್ಲ ಅಂತ ಹೇಳ್ತಾಯಿದ್ರು. ನಾವು ಅವ್ರ ಮಾತೆಲ್ಲ ಕೇಳಿದಿರ ನಾವು ಒಂದು ನಂಬಿಕೆ ಮೇಲೆ ಇವರಿಗೆ ಇದು ಆರ್ಡ್ರನ್ನು ಕೊಟ್ಟು ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ಗ್ರಾಮ ದೇವತೆ ಶ್ರೀ ಕಾಟೇರಮ್ಮ ಮೂರ್ತಿಯನ್ನು ಬಹಳ ಚೆನ್ನಾಗಿದೆ. ಅವರು ಒಂದು ಶಿಲ್ಪಕಲೆ, ಅವರು ಉದ್ಯೋಗ ಅಲ್ಲದೆ ಉದ್ಯೋಗ ಅಂತ ತಿಳಿದೆ ಅದರಲ್ಲಿ ಅವರು ಪಾಲ್ಗೊಂಡು ಬಹಳ ಅದ್ಧೂರಿಯಾಗಿ ನಮ್ಮ ಗ್ರಾಮ ದೇವತೆಯನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪರವಾಗಿ ಮತ್ತು ನಮ್ಮ ಗ್ರಾಮಸ್ಥರ ಪರವಾಗಿ ನಾವು ಬಹಳ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಮೂರು ತಲೆಮಾರೆಯಿಂದ ಇವರು ಈ ಶಿಲ್ಪಕಲೆಯನ್ನು ಮಾಡ್ತಾ ಇದ್ದಾರೆ. ಆ ಶಿಲ್ಪಕಲೆ ಎಲ್ರಿಗೂ ಬರೋದಿಲ್ಲ. ಯಾಕಂದರೆ ಅವರು ಮಾಡೋ ಒಂದು ಕೆಲಸದಲ್ಲಿ ನೀತಿ ನಿಜಾಯಿತಿ ಒಂದು ವಿಶ್ವಾಸದಿಂದ ಇಟ್ಟು ಮಾಡಿಕೊಡ್ತಾ ಇದ್ದರಿಂದ ಅವರು 3 ತಲೆಮಾರಿಯಿಂದ ಇದೇ ಕೆಲಸವನ್ನು ಅವರ ಜೀವನ ಬದುಕಿನಲ್ಲಿ ಅಳವಡಿಸ್ಕೊಂಡು ಬಹಳ ಅದ್ಧೂರಿಯಾಗಿ ಮುಳಬಾಗಿಲು ತಾಲೂಕು ಮುಳಬಾಗಿಲು ಟೌನ್ ಮುನೇಶ್ವರ ನಗರದಲ್ಲಿ ಅವರು ಒಂದು ಈ ಶಿಲ್ಪಕಲೆ ಅಂಗಡಿಯನ್ನು ಇಟ್ಟುಕೊಂಡು ಬಹಳ ಅದ್ಧೂರಿಯಾಗಿ ಪ್ರಚಾರವಾಗ್ತಾ ಇದೆ. ಇದಕ್ಕೆ ಕಾರಣ ಅವರಲ್ಲಿರ್ತಕ್ಕಂಥ ವಿಶ್ವಾಸ, ಅವರಲ್ಲಿರ್ತಕ್ಕಂಥ ಒಂದು ನೀತಿ ನಿಜಾಯಿತಿ, ಅವ್ರಿಗೇನು ನಾವು ಕೆಲಸ ಒಪ್ಪಿಸ್ತೀವೋ ಅದನ್ನು ಪ್ರಾಮಾಣಿಕವಾಗಿ 100% ನ್ಯಾಯ ಮಾಡಿಕೊಡೋದ್ರಿಂದನೇ ಅವರು ಇಷ್ಟು 3 ತಲೆಮಾರೆಯಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗಲು ಆ ಭಗವಂತ ಅವರಿಗೆ ಆ ಒಂದು ಅನುಗ್ರಹ ಮತ್ತು ಅವರ ಒಂದು ಅನುಗ್ರಹ ಅವರ ಮೇಲೆ ಇರೋದ್ರಿಂದ ಇಷ್ಟು ದಿನ ಇವರು 3 ತಲೆಮಾರೆ ಅಂದರೆ ಸುಮಾರು ವರ್ಷಗಳಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಇನ್ನೂ ಅವರ ಮಕ್ಕಳು ಮೊಮ್ಮಕ್ಕಳು ಇದನ್ನೇ ಮುಂದುವರಿಸ್ಕೊಂಡು ಅವರು ಇನ್ನೂ ಬಹಳ ಉನ್ನತ ಮಟ್ಟಕ್ಕೆ ಬೆಳೀಬೇಕೆಂದು ನಮ್ಮ ಗ್ರಾಮ ಪರವಾಗಿ ನಾವು ಅವರನ್ನು ಅಭಿನಂದಿಸ್ತಾ ಇದ್ದೀವಿ. ಇಷ್ಟು ಹೇಳಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ.